ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಸುದ್ದಿ ಸಂವಹನದಲ್ಲಿ ಸತತ 9 ವರ್ಷಗಳ ನಿರಂತರ ಸೇವೆ. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ನನ್ನ ಹೆಸರು ರಂಗಪ್ಪ. ನಾನು ಮಂಚೇನಹಳ್ಳಿ ಸರ್ವೆ ನಂಬರ್ನಲ್ಲಿ 50ರಿಂದ 56ರವರೆಗೂ ಸುಮಾರು 10 ಎಕರೆ ಜಮೀನನ್ನು ನಮ್ಮ ತಂದೆಯವರು ಕೊಂಡಿಕೊಂಡು, ನಮ್ಮ ಹೆಂಡತಿ ಹೆಸರು ನಮ್ಮ ರಂಗೇಗೌಡ ಅಂತ ನಮ್ಮ ತಂದೆ ಹೆಸರಲ್ಲಿ ಇತ್ತು. ಆ ಜಮೀನು ನಾವೇ ಅಲ್ಲಿಂದ ಅನುಭವಿಸಿಕೊಂಡು 79ರಿಂದ ಈ ತಾಲೂವರೆಗೂ 96ವರೆಗೂ ನಮ್ಮ ಪಾಣಿ ಪಟ್ಟೆ ಎಲ್ಲ ನಮ್ಮ ಹೆಸರಿದ್ದು, ಕಂದಾಯ ಎಲ್ಲ ನಾವೇ ಕಟ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ 96ರಲ್ಲಿ ಏನ್ ಮಾಡಿದ್ದಾರೆ, ಎಸಿಗೆ ಡಿಸಿಗೆಲ್ಲ ಇವರು ಅಪ್ಲಿಕೇಶನ್ ಕೊಡಿಸಿ ಯಾರ್ಯಾರೋ ಹುಟ್ಟಾಕಿ ಮಾರ್ಸಂದ್ರ ಮುನಿಯಪ್ಪ ಮತ್ತೆ ವೆಂಕಟಾದ್ರೊಬ್ಬ ಮುನಿಯಪ್ಪ ಅಂತ ಇದ್ದಾರೆ ಗ್ರಾಮ ಸೇವಕ, ಅವರು ಎಲ್ಲ ಸೇರಿಸಿ ಸೃಷ್ಟಿ ಮಾಡಿಸಿ ಆ ಜಮೀನುಗಳೆಲ್ಲನೂ ಅವ್ರ ಹೆಸರಿಗೆ ಪಾಣಿ ಬರಂಗ್ ಮಾಡಿಕೊಂಡು ಸೃಷ್ಟಿ ಮಾಡಿಸಿ ಮಾರಾಟ ಮಾಡ್ತಾ ಇದ್ರು. ನಾವು ಕೋರ್ಟಿಗೆ ಕೇಸ್ ಹಾಕಿದ್ದೀನಿ. ನಮ್ಮ ಕೇಸು ಹೈಕೋರ್ಟ್ ಇದೆ, ಮತ್ತೆ ಡಿಸಿ ಕೋರ್ಟ್ನ ಸ್ಟೇ ಕೊಟ್ಟಿದ್ದಾರೆ, ಎಸಿ ಕೋರ್ಟ್ನಲ್ಲಿದೆ. ಇದೆಲ್ಲ ಇದ್ದಾಗ್ಲೂ ಕಂಪ್ಲೇಂಟ್ ಸುಧಾ ಕೊಟ್ಟಿದ್ದೀನಿ ಹಿಂದೆ 2005ರಲ್ಲಿ. ಆ ಕಂಪ್ಲೇಂಟ್ ಎಲ್ಲ ಇದೆ. ಆದ್ರೂ ಅವನು ಬೇರೆ ಸೃಷ್ಟಿ ಮಾಡಿ ಮಾರಾಟ ಮಾಡಕ್ಕೆ ಪ್ರಯತ್ನ ಮಾಡಿ ಬೇಲಿ ಹಾಕೊಂಡು ಎಲ್ಲ ಮಾಡಿ ಈ ತರ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಮಕ್ಕಳು ಬಡವರು, ನಮ್ಗೆ ಆ ಜಮೀನು ಬಿಟ್ಟು ಏನಿಲ್ಲ ಸ್ವಾಮಿ. ನಮ್ದು 1 ಎಕರೆ ಜಮೀನು ಬಿಡಿಸಿ ನಮ್ಮ ಹತ್ರ 1 ಎಕರೆ ಜಮೀನು ತಗೊಂಡ್ರು. ಬಡವರು ಮಾಡ್ತೀನಿ ಇದು ಮಾಡ್ತೀನಿ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಬಿಡಿಸಿ 1 ಎಕರೆ ಜಮೀನು ತಗೊಂಡ್ರು. ಆಮೇಲೆ ತಗೊಂಡು ಗೊತ್ತಿದ್ದಂಗೆ ಬೇರೆಯವ್ರನ್ನೆಲ್ಲ ಮನೆ ಕಟ್ಸಿದ್ವಿ. ಅಂದ್ರೆ ಸೇಟುಗಳೆಲ್ಲ ಮಾರ್ಕೊಂಡ್ಬಿಡ್ತಾರೆ. ಈಗ ಒಬ್ರು ನಂದೀಶ್ ಅಂತ ಒಬ್ರು ಕಾಯಕ್ಕೆ ಮನೆ ಕಟ್ತಾ ಇದ್ರು. ನಾವು ಹೋಗಿ ತಪಾಸ್ ಮಾಡಿದ್ವಿ. ನಮ್ಮ ರಿಜಿಸ್ಟರ್ ಆಗಿಲ್ಲ ಏನಿಲ್ಲ. ಆಮೇಲೆ ಹೋದ್ರೆ ಅಂದ್ರೆ ಸೈಯದ್ ಬಶೀರ್ ಅಹಮದ್, ನಾನು ಒಳ್ಳೆ ತಂದೇನೆ. ನಾನು ಒಂದು ಚಿಕ್ಕ ಬಿಸ್ನೆಸ್, ಕಲ್ಲು ಬಿಸ್ನೆಸ್ ತಂದು ನಾನು ಕಲ್ಲು ಆರ್ಡ್ರ್ ಇತ್ತು, ಹೋದೆ ಅವ್ರ ಹತ್ರ. ಅವ್ರು ಹೋಗಿದ್ಕೆ ಬಂಡೆ ಇದೆ ಮಾಡ್ರಿ ಅಂದ್ರು. ನಾನು ಡಾಕ್ಯುಮೆಂಟ್ ಕೊಡ್ರಿ ಅಂದೆ. ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಹೋಗ್ರಿ, ನಾನು ಒಂದು ರಾಜ್ಯ ಅಧ್ಯಕ್ಷರು ಯಾರಿಗೆ ಅಂತ ನಿನ್ಗೆ ಹೋಗ್ರಿ ಅಂತ ದುಡ್ಡು ಇಸ್ಕೊಂಡ್ರು, ಅಗ್ರಿಮೆಂಟ್ ಹಾಕ್ಬಿಟ್ರು. ಅಲ್ಲಿ ಹೋಗಿ 20 ದಿವಸ ಕೆಲಸ ಮಾಡಿದೆ ಸರ್. ದೊಡ್ಡಬಳ್ಳಾಪುರ ಇದರಲ್ಲಿ ಅದು ಏನದು ತೆಲಂಗಾಣ ಅದು ಬರುತ್ತೆ, ಅಲ್ಲಿ ಮಾಡಿದೆ. 20 ದಿವಸ ಮಾಡಿದೆ ಸರ್. ಪಾರಿಯವರು ನನ್ ವೆಹಿಕಲ್ಸ್ ಎಲ್ಲ ಹೋಗ್ಬಿಡ್ತು. ಆಮೇಲೆ ದುಡ್ಡು ಕೇಳಕ್ ಹೋದೆ, ಮನೆ ಹತ್ರ ಹೋದೆ, 2 ಸಲ ಹೋದೆ. ಇಲ್ಲ ರೀ ಈಗ ಕೊಡ್ತೀನಿ ಹೋಗ್ರಿ ಅಂದ್ರು. ಆಮೇಲೆ ತಿರ್ಗಾ ಹೋದೆ ಮನ್ಸಲ್ಲಿ, ಇಲ್ಲಿ ಮಿನಿಸ್ಟರ್ ಬರಲ್ಲ, 400 ಕೋಟಿ 500 ಕೋಟಿ ಮನುಷ್ಯ ನಾನು, ಮನೆ ಹತ್ರ ಮಿನಿಸ್ಟರ್ ಬರೋಲ್ಲ, ಓದ್ಯಾ ಇಲ್ಲ ಗನ್ಮ್ಯಾನ್ ಕಳಿಸ್ಲಾ ಅಂತ ಆಚೆ ಕಡೆ ತಂದ್ರು. ಹೊಡೆದಂಗ್ ಬಂದ್ರು ಅವರು ನನ್ಗೆ. ದೇವ್ರ ನೋಡ್ತಾನೆ, ನಮ್ ಸುಳ್ಳು ಏನಂತೂ ಹೇಳಕ್ ಬರಲ್ಲ ನಮ್ಗೆ. ಸುಳ್ಳು ಯಾಕೆ ಹೇಳೋಣ, ಹೋಗಾಗ ಏನ್ ತಗೊಂಡ್ ಹೋಗಲ್ಲ. ಅದಕ್ಕೆ ಅಂತ ಸರ್ ನಮ್ಮಂತವ್ರು ರೋಸ್ ಬೇಡ್ರಿ ಸರ್, ಯಾಕೆ ಹಿಂಗ್ ಹೇಳ್ತೀರಾ? ಹೋಗ್ರಿ ನನ್ಗೆ ಕೊಟ್ಟಿಲ್ಲ, ಯಾರೋ ಅವ್ನು ಕೊಟ್ಟಿದ್ದೀನಿ, ನಾಯ್ಡು ಕೊಟ್ಟಿದ್ ಹೋಗ್ರಿ ದುಡ್ಡು ಅಂತ. ಅವ್ರು ನಾಯ್ಡು ಅವನವರು ನಮ್ ದುಡ್ಡು ಮುಟ್ಟಿಲ್ಲ. ನನ್ 2 ಕೈನಿಂದ ಕೊಟ್ಟೆ, 2 ಕೈಯಿಂದ ತಗೊಂಡು ಅವ್ರ ಮಗನ್ ಕೈ ಕೊಟ್ಟು ಕಳಿದ್ರು. ಆಮೇಲೆ ಹೋಗ ನಿಮ್ಗೆ ದುಡ್ಡು ಕೊಡಲ್ಲ ಅಂತ ಕಂಪ್ಲೀಟ್ ಮಾಡ್ಬಿಟ್ರು ಸಜ್ಜನಗರ್ ಪೊಲೀಸ್ ಸ್ಟೇಷನ್ ನಲ್ಲಿ. ಆಮೇಲೆ ಅವರು ಪೊಲೀಸ್ ಸ್ಟೇಷನ್ ಅವರು ಸ್ವಲ್ಪ ರೋತಾಗಿ ಮಾತಾಡಿದ್ರು. ನಾಗರಾಜ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್. ನಾನು ಹೇಳ್ದೆ, ರೀ ಸುಳ್ಳು ಕೇಸ್ ತಗೊಂಡ್ಬಿಟ್ಟು ನೀನ್ ಈ ತರ ಹೇಳ್ತೀಯಾ? ಹಿಂಗೆ ನಮ್ಮ ಜಮೀನಾಗ ಮನೆ ಸೈಟಾಗ ಕಾಯಿ ಹಾಕಕ್ ಬಂದ್ರು. ನಾವೆಲ್ಲ ಕೇಳಕ್ ಹೋದ್ವಿ. ಕೇಳಕ್ ಹೋಗಿದ್ದ ನನ್ನ ಸುಮ್ನೆ ಅವ್ರಗ ಬೇರೆ ಒಂಚೂರು ರಕ್ತ ಬಂತು. ಒಂಚೂರು ರಕ್ತ ಬಂದ್ರೆ ನನ್ನ ತಮ್ಮನ ಮೇಲೆ 2 ಕೇಸ್ ಫಿಕ್ಸ್ ಮಾಡಿ ಅವನ್ನ ಜೈಲ್ಗ ಕೇಸು ಇದ್ ಮಾಡ್ದ. ನಾವೇನ್ ಮಾಡ್ವಿ, ಜೈಲ್ ಕಳಿಸ್ತಿದ್ದಂಗೆ ಯಾರ ಬೇರೆ ಕೈ ಕಾಲು ಹಿಡಿದು ಏನೋ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಜಾಮೀನ್ ತಗೊಂಡು ಅವನ್ನ ಈಚೆಗೆ ತಗೊಂಬಂದ್ವಿ. ಈಚೆಗೆ ತಗೊಂಬಂದ್ರೆ ಇವಾಗ ಅದೆಲ್ಲ ಭಯ ಅದೆಲ್ಲ ಅವನ್ಕ ನನ್ನ ತಮ್ಮನ್ಕ. ಅದಕ್ಕೋಸ್ಕರ ಈ ವೀರಣ್ಣವ್ರನ್ನ ಹೊಡೆದಿರೋದಕ್ಕ
ನಾನೇ ಹೊಡ್ಸಿರೋದು ಅಂತ ಸುಳ್ಳು ಸಾಕ್ಷಿ ಹೇಳ್ಬೇಕು ನೀನು. ನಿನ್ಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಅವ್ನ ಒಳಗಡೆ ಹಾಕೊಂಡು ಇವಾಗ ಅವನು ನಮ್ಮ ಹಿಂದೆ ಬಂದಿಲ್ಲ. ನಮ್ಮ ಪರವಾಗಿ ಅವನಿಲ್ಲ, ನನ್ನ ತಮ್ಮನು ಅವ್ರ ಪರವಾಗಿ ಅವನಿರೋದು. ಇವಾಗ 10 ಲಕ್ಷಕ್ಕೋಸ್ಕರ ಆಸೆ ಪಟ್ಟು ಅವ್ರ ಕಡೆಗೆ ಹಾಕೊಂಡವ್ನೆ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಕೈಗೆ ಅರ್ಜಿ ಕೊಡ್ಸವ್ನೆ. ಏನಂತ ವೀರಣ್ಣ BSP ಮುನಿಯಪ್ಪನ್ಗೂ ಈ ಕೊಲೆ ಕೇಸ್ಗೂ ಏನ್ ಸಂಬಂಧ ಇಲ್ಲ ಅಂತ ಅನ್ಬಿಟ್ಟು ಅರ್ಜಿ ಕೊಡ್ಸವ್ನೆ. ಆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ಗೂ ನಮ್ಗೂ ಏನ್ ಸಂಬಂಧ ಇಲ್ಲ, ಗಂಗಂಗುಡಿ ಪೊಲೀಸ್ ಸ್ಟೇಷನ್ಗೂ ನಮ್ಗೂ ಸಂಬಂಧ. ಏನಿದ್ರು ಅಲ್ಲಿ ಅವನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅಲ್ಲಿ ಯಾಕೆ ಕೊಡ್ಬೇಕಾಗಿತ್ತು ಅವನು? ಇವರೆಲ್ಲ ಇದ್ ಮಾಡಿ ಏನೇನ ಮಾಡಿ ಇದ್ರನ್ನ ಇದ್ ಮಾಡಬಿಡೋಣ ಅನ್ಬಿಟ್ಟು ನಾನ್ ತಮ್ಮನ್ನೇ ಒಳಗಡೆ ಹಾಕೊಂಡು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಅರ್ಜಿ ಕೊಡ್ಸವ್ನೆ. ಹಿಂದಿಂದ ನಮ್ಮ ಮಾವರು ಹಿಂದಿಂದ ಹೋಗ್ಬೇಕಂದ್ರೆ ಹಿಂದಿಂದ ಹೋಗಿ ತಲೆ ಹೊಡೆದವ್ರಂದ್ರೆ ನಮಗೂ ಅದೇ ತರ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಮಗ್ ದಯವಿಟ್ಟು ನೀವು ರಕ್ಷಣೆ ಕೊಡಿಸ್ಬೇಕು. ಅವನೆಲ್ಲೇ ಇರ್ಲಿ ಅವ್ನ್ ಬಂಧಿಸ್ಬೇಕು ಮುನಿಯಪ್ಪನ್ನ. ನಮ್ಮಂತ 1000 ಜನಕ್ಕೆ ಇದೇ ತರ ಮಾಡ್ಯವನೆ. ಒಬ್ಬ ದಲಿತ ಮಹಿಳೆ ಅವರ ಶೋಷಣೆ, ಅವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರು. ಈ ದಲಿತರಿಗೆ ಏನು ಸರ್ಕಾರದಿಂದ ಈ ಜಮೀನನ್ನ ಗ್ರಾಂಟ್ ಮಾಡ್ತಾರೆ, ಆ ಜಮೀನು ಬಂದು ಯಾವುದೇ ಪೂರ್ವಾನುಮತಿ, ಆಮೇಲೆ ಸೇಲ್ ಪರ್ಮಿಷನ್, ಮತ್ತೊಂದು ಏನು ಇದ್ದರೆ ಲ್ಯಾಂಡ್, ಈ ಪ್ರೈಮ್ ಮಿನಿಸ್ಟರ್ ಆದ್ರೂ, ಈ ದೇಶದ ಪ್ರಧಾನಮಂತ್ರಿ ಆದ್ರೂ ಆ ಲ್ಯಾಂಡ್ ನ ಕೊಂಡ್ಕೊಳಕ್ಕಾಗಲ್ಲ, ಮಾರಕ್ಕಾಗಲ್ಲ. ಅವರ ಎಂಟೈರ್ ಜಮೀನ ಬರ್ಸ್ಕೊಳ್ಳೋದು, ನಂತರ ಯಾವುದೇ ಸೇಲ್ ಪರ್ಮಿಷನ್ ಇರಲ್ಲ. ಅದಕ್ಕೆ ಕಾನೂನು ವಿರುದ್ಧವಾಗಿ ಎಲ್ಲಾ ಕಾನೂನು ವಿರುದ್ಧವಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ದಲಿತರ ಉದ್ಧಾರ ಅಂತಾನೆ ದಲಿತರಿಗೆ ಯಾವುದೇ ರೀತಿಯ ಉದ್ಧಾರ ಮಾಡುವಂತ ಲಕ್ಷಣಗಳು ಏನು ಕಾಣಿಸ್ತಾ ಇಲ್ಲ. ಇನ್ನೂ ಸಾಕಷ್ಟು ಜನ ಇದ್ದಾರೆ, ನೂರಾರು ಜನ. ಇದುವರೆಗೂ ಯಾರು ಧೈರ್ಯ ಮಾಡಿರ್ಲಿಲ್ಲ. ಈ ಮಾಧ್ಯಮ ಮಿತ್ರರು ನಿಮ್ಗೆಲ್ಲರ ಸಹಕಾರದಿಂದ ಎಲ್ಲರಿಗೂ ಸ್ವಲ್ಪನೇ ಧೈರ್ಯ ಬರ್ತಾ ಇದೆ. ಒಬ್ಬೊಬ್ಬರಾಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, ಮಾರಸಂದ್ರ ಮುನಿಯಪ್ಪನಿಂದ ಯಾರ್ಯಾರು ಮೋಸ ಹೋಗಿದಾರೋ, ಯಾರ್ಯಾರು ಜಮೀನು ಕಳ್ಕೊಂಡಿದ್ದೀರಿ, ಯಾರು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದೀರಿ, ಯಾರು ತೊಂದರೆಗೊಳಗಾಗಿದ್ದೀರಿ, ದಯವಿಟ್ಟು ನಾನು ಇನ್ನೊಮ್ಮೆ ಸಾಕಷ್ಟು ಸಲ ಹೇಳಿದ್ದೀನಿ, ಇನ್ನೊಮ್ಮೆ ಮತ್ತೊಮ್ಮೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಗಾಗಿರೋ ಅನ್ಯಾಯನ ದಯವಿಟ್ಟು ಕಂಪ್ಲೇಂಟ್ ಕೊಡಿ. ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ, ನಾನು DGP ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳೋದಿಷ್ಟೇ, ನೀವು ಕಂಪ್ಲೇಂಟ್ ಕೊಡಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ಮತ್ತೆ ನನ್ನ ಹತ್ರ ಬನ್ನಿ, ನಾನು ಸೂಕ್ತ ಕ್ರಮ ಜರುಗಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ.